ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಬಡ್ಡಿ ಹಣ ಕೊಡದಿದ್ದಕ್ಕೆ ಪತಿ ಪತ್ನಿ ಮೇಲೆ ಹಲ್ಲೆ. ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೆಂಕಟಗಿರಿ ಕೋಟೆಯಲ್ಲಿ ಘಟನೆ. ಬಡ್ಡಿ ಹಣ ಕೊಡದೇ ಇರುವ ಕಾರಣಕ್ಕೆ ಗಂಡ ಹಾಗೂ ಹೆಂಡತಿ ಮೇಲೆ ಹಲ್ಲೆ ಮಾಡಿರುವ ಘಟನೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೆಂಕಟಗಿರಿ ಕೋಟೆಯಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯ ವಾಸಿ ಆರಿಫ್ ಪಾಷಾ ಬಿನ್ ಚೋಟು ಸಾಬ್, ಚಿಂತಾಮಣಿ ಹೊರವಲಯದ ಕರಿಯಪಲ್ಲಿಯ ವಾಸಿ ಬಾಬಾ ಜಾನ್ ಅವರಿಂದ 50,000 ರೂಪಾಯಿ ಸಾಲವಾಗಿ ಪಡೆದುಕೊಂಡು ಪ್ರತಿ ತಿಂಗಳು ಅವರಿಗೆ 1,800 ರೂಪಾಯಿ ಹಣವನ್ನ ಬಡ್ಡಿಯ ರೂಪದಲ್ಲಿ ಕೊಡುತ್ತಿದ್ದರು. ಕಳೆದ 6 ತಿಂಗಳಿನಿಂದ ಬಡ್ಡಿ ಹಣ ನೀಡುತ್ತಿಲ್ಲ ಎಂದು ಬಾಬಾ ಜಾನ್ ಗುಂಪು ಕಟ್ಟಿಕೊಂಡು ಬಂದು ಆರಿಫ್ ಪಾಷಾ ಅವರ ಹೆಂಡತಿ ಫರ್ಹಾನಾ ತಾಜ್ ಎಂಬುವವರ ಮೇಲೆ ಹಲ್ಲೆ ನಡೆಸಿ, ಅಲ್ಲಿಗೆ ಬಂದ ಪತಿ ಆರಿಫ್ ಪಾಷಾ ಅವರ ಮೇಲೆಯೂ ಹಲ್ಲೆ ನಡೆಸಿದ್ದಾರೆ ಎಂದು ನೀಡಿರುವ ದೂರಿನಲ್ಲಿ ವಿವರಿಸಲಾಗಿದೆ. ಹಲ್ಲೆಗೆ ಒಳಗಾದ ಪತಿ ಪತ್ನಿ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ನಗರ ಠಾಣೆಯ ಪೊಲೀಸರು ಆಸ್ಪತ್ರೆಗೆ ಬಂದು ಹೇಳಿಕೆಯನ್ನ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಹೆಸರು ಫರ್ಹಾನಾ ತಾಜ್. ನಾವು ವೆಂಕಟಗಿರಿ ಕೋಟೆಯಿಂದ ಮಾತಾಡ್ತಾ ಇರೋದು. ನನಗೆ 4 ಜನ ಹೊಡೆದಿದ್ದಾರೆ ಬಡ್ಡಿ ಕಾಸಿಗೆ. ಅದಕ್ಕೆ ನಾವು ಪ್ರೆಸ್ಗೆ ಕೊಡ್ತಾ ಇದ್ದೀವಿ. ಮಹಾಪಾಷಾ ಫಸ್ಟು, ಮುಹೀದ್, ಅತೀಕ್, ಜಬೀನಾ ಬಟ್ಟೆ ಎಲ್ಲ ಅರ್ಧಾಕಿ ಹೆಂಗೋ ಹೊಡೆದ್ಬಿಟ್ಟಿದ್ದಾರೆ. ನನಗೆ ಹೆಂಗಾದ್ರೆ ಹಂಗೆ ನನ್ನ ಬಟ್ಟೆ ಎಲ್ಲ ಅರ್ಧಾಕಿ ನನ್ನ ವೇಲೆಲ್ಲ ತೆಗೆದಾಕಿ ನಡಿ ರೋಡಲ್ಲಿ ಹೊಡೆದಿದ್ದಾರೆ. ನನಗೆ ನಮ್ಮ ಹಸ್ಬೆಂಡ್ಗೆ ನೀವೇ ನ್ಯಾಯ ಕೊಡಿಸ್ಬೇಕು. ತೊಗೊಂಡಿದ್ದೀವಿ. ಅದಕ್ಕೆ 50,000ಗೆ ನಮ್ಮ ಯಜಮಾನ್ ಬಡ್ಡಿ ಕಟ್ತಾ ಇದ್ರು. ಇವಾಗ ಅವರು ಇನ್ನೂ ಜಾಸ್ತಿ ಅಂತ ಇದ್ದಾರೆ. ಎಷ್ಟು ಕಟ್ತಾ ಇದ್ರು ಬಡ್ಡಿ ನೀವು? ನಮ್ಮ ಯಜಮಾನ್ ಕಟ್ತಾ ಇರೋದು ಗೊತ್ತಿಲ್ಲ ನನಗೆ. ನಮ್ಮ ಹಸ್ಬೆಂಡ್ ಕಟ್ತಾ ಇರೋದು. ಅದಕ್ಕೆ ಅದು ಸಾಲ ಕೊಟ್ಟಿಲ್ಲ ಅಂತ ನನಗೆ ಎಲ್ಲರೂ ಅವ್ರು 4 ಜನನೂ ಬಂದು ಹೊಡೆದಿದ್ದಾರೆ. ನಮ್ಮ ಮನೆ ಹತ್ರ ಎಲ್ಲರಿಗೂ ಕೇಳಿ, ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಕೇಳಿ. ನಮ್ಮ ಮನೆ ಇರೋದು ವೆಂಕಟಗಿರಿ ಕೋಟೆಯಲ್ಲಿ. ನಾನು ಬೆಳಗ್ಗೆ ಮನೆಯಲ್ಲಿ ಇದ್ದಿಲ್ಲ, ಎಲ್ಲೋ ಆಚೆ ಕಡೆ ಹೋಗಿದ್ದೆ. ಬರೋವರೆಗೂ ಒಂದು ಬಾಬಾ ಜಾನ್ ಅಂತ ಕರಪಳ್ಳಿಯವರು, ಜಬೀನಾ, ಅತೀಕ್, ಮುಹೀದ್ ಈ 4 ಜನ ನಮ್ಮ ಮಿಸಸ್ ಅವ್ರಿಗೆ ಹೊಡೆದಿದ್ದಾರೆ ಬಡ್ಡಿ ಕಾಸು ಬಗ್ಗೆ. ನಾನು 6 ತಿಂಗಳಿಂದ ಕಟ್ಟಿಲ್ಲ, ಅದಕ್ಕೆ ಮುಂಚೆ ಎಲ್ಲ ಕಟ್ತಾಯಿದ್ದೆ. ನನ್ನ ಹತ್ರ ಫೋನ್ಪೇಯಲ್ಲಿ ಎಲ್ಲ ಲಿಸ್ಟ್ ಇದೆ. ನಾನು 50,000 ಕೊಡಬೇಕಾಗಿದ್ರೆ 2 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ನನಗೆ ನ್ಯಾಯ ಬೇಕು. ನನಗೆ ಮೊನ್ನೆನೂ ಒಂದು ಸಾರಿ 2ನೇ ತಿಂಗಳಲ್ಲಿ ಹೊಡೆದಿದ್ನೋ, ಯಾರಿಗೂ 4 ಜನ ಕರ್ಕೊಂಡು ಬಂದು ಹೊಡೆಸಿದ್ನೋ. ಆವತ್ತು NCR ಎಲ್ಲ ಇದೆ, ಕಂಪ್ಲೇಂಟ್ ಎಲ್ಲ ಮಾಡಿದ್ದೀನಿ. FIR ಮಾಡಿಲ್ಲ ಆವಾಗನೂ. ಇವಾಗ ನನಗೆ FIR ಬೇಕು, ನನಗೆ ನ್ಯಾಯ ಬೇಕು ಸರ್. ಎಷ್ಟು ಬಡ್ಡಿ ತೊಗೊಂಡು? 1 ಲಕ್ಷ ರೂಪಾಯಿ ತೊಗೊಂಡಿದ್ದೆ. 50,000 ಕೊಟ್ಬಿಟ್ಟಿದ್ದೀನಿ. ಇನ್ನು 50,000ಗೆ ಬಡ್ಡಿ ಕಟ್ತಾಯಿದ್ದೆ. ಕಟ್ಕೊಂಡು ಬರ್ತಾಯಿದ್ದೆ. 6 ತಿಂಗಳಿಂದ ಬಡ್ಡಿ ನಾನು ಕಟ್ಟಿಲ್ಲ. ನನಗೆ ಯಾವುದೋ ಅಮೌಂಟ್ ಬರಬೇಕು, ಕೊಡ್ತೀನಿ ಅಂತ ಹೇಳಿದರೆ ಕೂಡ ಮನೆ ಹತ್ರ ಬಂದು ನಾನು ಮನೆಯೆಲ್ಲ ಇದ್ದಿಲ್ಲ ನೋಡಿಕೊಂಡು ನಮ್ಮ ಮಿಸಸ್ಗೆ ಸುಮ್ಮನೆ ಬಂದು ಟಾರ್ಚರ್ ಕೊಡ್ತಾಯಿದ್ದಂತೆ. ನಿಮ್ಮ ಗಂಡ ಕಾಸು ಕೊಡಬೇಕು ಹೇಳಿ, ಇಲ್ಲಾಂದರೆ ನಾವೇನಂದರೆ ಅದು ಮಾಡ್ತೀವಿ, ಅದು ಇದು ಅಂತ. ಅದಕ್ಕೋಸ್ಕರ ಇವತ್ತು ನಾನು ಮನೆಯಲ್ಲಿ ಇಲ್ಲ, ನಾನು ಎಲ್ಲೋ ಆಚೆ ಕಡೆ ಹೋಗಿದ್ರೇನು ಬೆಳಗ್ಗೆ ಬಂದು ಆ ಥರ ಮಾಡಿದ್ದಾರೆ. ನಮ್ಮ ಮಿಸಸ್ ಅವ್ರಿಗೆ ಹೊಡೆದಿದ್ದಾರೆ, ನನಗೂ ಹೊಡೆದಿದ್ದಾರೆ. ಈ ಕಡೆ ಎಲ್ಲ ಗಾಯ ಆಗಿದೆ, ಕಣ್ಣಿಗೂ ಹೊಡೆದಿದ್ದಾರೆ. 4 ಜನ ಬಂದು ಹೊಡೆದಿದ್ದಾರೆ. ಎಷ್ಟು ಬಡ್ಡಿ ಹಾಕಿದ್ದಾರೆ? 1,800 ರೂಪಾಯಿ ತಿಂಗಳು ನಾನು ಕಟ್ತಾಯಿದ್ದೀನಿ. ಇದುವರೆಗೆ ಎಷ್ಟು ಬಡ್ಡಿ ಕಟ್ಟಬೇಕು ಅಂತ ಹೇಳಿದ್ದಾರೆ? 2.5 ಲಕ್ಷ ಎಲ್ಲ ಟೋಟಲ್ ಅಮೌಂಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ.